ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೆ ಏನಾರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಗುವಿನ ಆಹಾರ, ಇದ್ರ ಬಗ್ಗೆ ಬಹಳಷ್ಟು ಪೋಷಕರಿಗೆ, ತಾಯಂದರಿಗೆ ಬಹಳಷ್ಟು ಪ್ರಶ್ನೆಗಳಿರುತ್ತೆ. ಮತ್ತು ಈ ಹಣ್ಣು ಕೊಟ್ಟರೆ ಹೇಗಾಗುತ್ತೆ, ಈ ತರಕಾರಿ ಕೊಟ್ಟರೆ ಹೇಗಾಗುತ್ತೆ, ಯಾವ ತರಕಾರಿ ಯಾವ ಹಣ್ಣನ್ನು ಯಾವ ಸಮಯದಲ್ಲಿ ಕೊಟ್ಟರೆ ಬೆಳವಣಿಗೆಗೆ ಬಹಳಷ್ಟು ಉತ್ತಮ ಅಂತ ಬಹಳಷ್ಟು ಪ್ರಶ್ನೆಗಳನ್ನು ಡಾಕ್ಟರ್ಗಳಿಗೆ ಕೇಳುವುದು ಸರ್ವೇಸಾಮಾನ್ಯ ಸ್ನೇಹಿತರೆ. ಈ ಮಗುವಿನ ಆಹಾರದ ಬಗ್ಗೆ ಈಗಿನ ಒಂದು ಸಮಯದಲ್ಲಿ ಬಹಳಷ್ಟು ಗೊಂದಲಗಳಿವೆ, ಬಹಳಷ್ಟು ಕನ್ಫ್ಯೂಷನ್ ಇದೆ. ಯಾಕೆ ಅಂತ ಹೇಳಿದರೆ, ಈಗಿನ ಒಂದು ಸಮಯದಲ್ಲಿ ವಿಷಯಗಳನ್ನು ಗ್ರಹಿಸುವಂತಹ ಮಾಧ್ಯಮಗಳು ಬಹಳಷ್ಟಾಗಿದೆ ಅಂತ ಹೇಳಿದರೆ, ನಾವು ಇಂಟರ್ನೆಟ್ ನೋಡ್ತೀವಿ, ಯೂಟ್ಯೂಬ್ ಚಾನಲ್ಗಳನ್ನು ನೋಡ್ತೀವಿ, ಮತ್ತು ನಾವು ಹೋಗ್ತಕ್ಕಂಥ ಡಾಕ್ಟ್ರುಗಳನ್ನು ಕೇಳ್ತೀವಿ, ಪಕ್ಕದ ಮನೆಯಲ್ಲಿ ಕೇಳ್ತೀವಿ, ಮತ್ತು ನಮ್ಮ ಆಸುಪಾಸಿನಲ್ಲಿ ಸಿಗ್ತಕ್ಕಂಥ ಎಲ್ಲರನ್ನ ಕೇಳಿ ಇದರ ಒಂದು ಈ ವಿಷಯದ ಬಗ್ಗಿನ ಒಂದು ಅನುಮಾನ ಹೋಗಲಾಡಿಸಲು ಬಹಳಷ್ಟು ಪ್ರಯತ್ನ ಮಾಡ್ತಾರೆ ಎಲ್ಲರೂ. ಆದರೆ ಈ ಒಂದು ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗೋದು ಸರ್ವೇಸಾಮಾನ್ಯ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಒಂದು ಮಾಧ್ಯಮ ಹೇಳಿದ್ದು ಇನ್ನೊಂದು ಮಾಧ್ಯಮ ಹೇಳಲ್ಲ, ಒಬ್ಬ ಮನುಷ್ಯ ಹೇಳಿದ್ದು ಇನ್ನೊಬ್ಬರು ಅದನ್ನ ಒಪ್ಪಲ್ಲ. ಸೊ ಹೀಗಾಗಿ ಈ ಮಗುವಿನ ಆಹಾರ ಸರಿಯಾಗಿ ಪ್ರಾಕೃತಿಕವಾಗಿ ಹೇಗಿರಬೇಕು ಅನ್ನೋದನ್ನು ಒಂಚೂರು ತಿಳ್ಕೊಳ್ಳೋಣ ಸ್ನೇಹಿತರೆ. ಮಗು ಹುಟ್ಟಿದಾಗಿನಿಂದ 5 ರಿಂದ 6 ತಿಂಗಳವರೆಗೆ ತಾಯಿಯ ಹಾಲು ಬಹಳಷ್ಟು ಒಳ್ಳೆಯದು. ಅದನ್ನು ಬಿಟ್ಟು ಬೇರೆ ಏನನ್ನೂ ಕೊಟ್ಟರೂ ಸಹಿತ ಮಗುವಿಗೆ ಹಾನಿಕರ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ನಾನು ಹೇಳ್ತಕ್ಕಂಥದ್ದಲ್ಲ, ಇದು ಎಷ್ಟೋ ವರ್ಷಗಳಿಂದ ನಮ್ಮ ಹಳ್ಳಿಯ ಕಡೆಗೂ ಸಹಿತ ಈ ಒಂದು ನಿಯಮವನ್ನು ಪಾಲಿಸಿದ್ರು ಸ್ನೇಹಿತರೆ. ಸೊ ಹೀಗಾಗಿ ಹುಟ್ಟಿದ ಮಗುವಿನಿಂದ 6 ತಿಂಗಳವರೆಗೆ ತಾಯಿಯ ಹಾಲು ಬಹಳಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಯಾಕೆಂತ ಹೇಳಿದರೆ, ಈಗಿನ ಒಂದು ಸಮಯದಲ್ಲಿ 3 ತಿಂಗಳು, 4 ತಿಂಗಳು, 5 ತಿಂಗಳಲ್ಲಿ ನಾವು ಹಣ್ಣನ್ನು ಕೊಡ್ತೀವಿ ಡಾಕ್ಟ್ರೇ, ನಾವು ತರಕಾರಿಗಳನ್ನು ಕೊಡ್ತೀವಿ, ಸ್ಮೂದಿ ಮಾಡಿ ಕೊಡ್ತೀವಿ, ನಾವು ಹಣ್ಣನ್ನು ಬೇಯಿಸಿ ಮೆತ್ತಗೆ ಮಾಡಿಕೊಡ್ತೀವಿ ಅಂತ ಎಷ್ಟೋ ತಾಯಂದಿರುಗಳು ಹೇಳ್ತಾರೆ. ಮಕ್ಕಳ ತಜ್ಞ ವೈದ್ಯರು ಸಹಿತ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಈ ಒಂದು ಕನ್ಫ್ಯೂಷನ್, ಈ ಒಂದು ವಿಷಯದ ಬಗ್ಗಿನ ಬಹಳಷ್ಟು ವಿಧವಾದ ಒಪಿನಿಯನ್ಸ್, ಬಹಳಷ್ಟು ವಿಧವಾದ ಮಾಹಿತಿಗಳು ಪೇರೆಂಟ್ಸ್ ಅಥವಾ ತಾಯಂದಿರಿಗೆ ಬಹಳಷ್ಟು ಕಾಡ್ತಾ ಇರುತ್ತೆ. ಸಾಮಾನ್ಯ ಜ್ಞಾನದಿಂದ ನಾವೇನಾದ್ರು ಯೋಚನೆ ಮಾಡಿದ್ದೇ ಆಯಿತು ಅಂತ ಹೇಳಿದರೆ, ಮಗುವಿಗೆ ಹಲ್ಲು ಬಂದಿರಲ್ಲ. ಸೊ ಅದಕ್ಕೆ ನೀವು ಯಾವುದೇ ತರಹದ ಒಂದು ಆಹಾರವನ್ನು, ಗಟ್ಟಿಯಾದ ಆಹಾರವನ್ನು ಕೊಟ್ಟಿರಿ ಅಂತ ಹೇಳಿದರೆ ಅದಕ್ಕೆ ಜಗಿಲಿಕ್ಕೆ ಆಗಲ್ಲ. ಅದೇ ಒಂದು ಪ್ರಾಕೃತಿಕ ನಿಯಮವನ್ನು ನೀವು ನೋಡ್ತಾ ಹೋದ್ರಿ ಅಂತ ಹೇಳಿದರೆ, ನಮ್ಮ ಜಠರದ ಕ್ರಿಯೆಯೂ ಸಹಿತ ಜಗಿದ ಆಹಾರವನ್ನು ಮಾತ್ರ ಜೀರ್ಣ ಮಾಡುವಂತಹ ಶಕ್ತಿ ಇರುತ್ತೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಜಠರದ ಪ್ರಕ್ರಿಯೆ, ನಮ್ಮ ಕರುಳಿನ ಪ್ರಕ್ರಿಯೆ ಬೆಳೀತಾ ಮಾನವನ ಒಂದು ಆಹಾರವನ್ನು ಪಚನ ಹೇಗೆ ಆಗಬೇಕು ಅನ್ನೋದರ ಒಂದು ನಿಯಮ ಪ್ರಕೃತಿ ಸರಿಯಾಗಿ ಪಾಲಿಸ್ತಾ ಇರುತ್ತೆ. ಅದೇ ಒಂದು ನಿಯಮಗಳನ್ನು ಉಪಯೋಗಿಸಿ ನಾವು ನಮ್ಮ ಮಕ್ಕಳಿಗೆ, ಮಗುವಿಗೆ ಆಹಾರವನ್ನು ಕೊಡಬೇಕು ಸ್ನೇಹಿತರೆ. ಸೊ ಹೀಗಾಗಿ 1 ರಿಂದ 6 ತಿಂಗಳವರೆಗೆ ಹಾಲು, ತಾಯಿಯ ಹಾಲು ಬಹಳಷ್ಟು ಮುಖ್ಯ. ಅದೇ ಮುಖ್ಯವಾದ ಆಹಾರ. ಸೊ ಈಗ ತಾಯಿಯ ಹಾಲು ಬರ್ತಾಯಿಲ್ಲ ಡಾಕ್ಟ್ರೆ, ಏನು ಮಾಡುವುದು ಅಂತ. ಸೊ ಇದು ಒಂದು ಬಹಳ ಕ್ಲಿಷ್ಟಕರವಾದ ಒಂದು ಪ್ರಶ್ನೆ. ಇದನ್ನು ಉತ್ತರಿಸಲು ಸ್ನೇಹಿತರೆ, ಯಾಕೆ ಅಂತ ಹೇಳಿದರೆ, ಇಡೀ ಭೂಮಂಡಲದಲ್ಲಿ ಯಾವುದೇ ಒಂದು ಪ್ರಾಣಿಗೆ
ಮಗು ಆಯಿತು ಅಂತ ಹೇಳಿದರೆ ಅದಕ್ಕೆ ಪ್ರಾಕೃತಿಕ ದತ್ತವಾಗಿ ಬರ್ತಕ್ಕಂಥ ಹಾಲು ಎಲ್ಲ ಪ್ರಾಣಿಗಳಲ್ಲಿ ಸರ್ವೇ ಸಾಮಾನ್ಯ. ಆದರೆ ಮನುಷ್ಯನಿಗೆ ಮಾತ್ರ ಈ ಒಂದು ಪರಿಸ್ಥಿತಿ ಅಥವಾ ಈ ಒಂದು ಸಮಸ್ಯೆ ಬಂದೊದಗಿದೆ. ಯಾಕೆ ಅಂತ ಹೇಳಿದರೆ ನಾವು ಅಪ್ರಾಕೃತಿಕವಾದ ಒಂದು ನಿಯಮಗಳನ್ನು ಪಾಲಿಸುವುದರ ಕಾರಣದಿಂದ. ಯಾಕೆ ಅಂತ ಹೇಳಿದರೆ ಪ್ರಾಕೃತಿಕವಾದ ಜನನ ಎಲ್ಲವನ್ನು ಸರಿದೂಗಿಸುತ್ತೆ. ಆದರೆ ಈಗ ಅಪ್ರಾಕೃತಿಕವಾದ ಜನನಕ್ಕೆ ನಾವು ಬಹಳಷ್ಟು ಪ್ರೇರಣೆ ನೀಡ್ತಾ ಇದ್ದೀವಿ. ಸೊ ಹೀಗಾಗಿ ತಾಯಂದಿರಲ್ಲಿ ಹಾಲು ಬರುವಂತಹ ಸಮಸ್ಯೆ ಬಹಳಷ್ಟು ಉದ್ಭವವಾಗಿದೆ. ಇದು ಒಂದು ಕಡೆ ಆಯಿತು ಅಂತ ಹೇಳಿದರೆ, ಇನ್ನೂ ಒಂದು ಬಹಳ ಮುಖ್ಯವಾದ ಒಂದು ಕಾರಣ ತಾಯಂದಿರಲ್ಲಿ ಹಾಲು ಬರದೇ ಇರತಕ್ಕಂಥದ್ದು ಅಂತ ಹೇಳಿದರೆ, ಅವ್ರಿಗೆ ನಾನು ಮಗುಗೆ ಎಷ್ಟು ಹಾಲು ಕೊಟ್ಟರು ಅಳ್ತಾನೆ ಇದೆ, ಮಗು ಅತ್ತಾಗೆಲ್ಲ ಹಾಲು ಕೊಡಬೇಕು ಅನ್ನುವ ಒಂದು ತಪ್ಪು ಕಲ್ಪನೆ ತಾಯಂದಿರಲ್ಲಿ ಬಂದುಬಿಟ್ಟಿರುತ್ತೆ ಸ್ನೇಹಿತರೆ. ಅತ್ತಾಗೆಲ್ಲ ಮಗು ಹಾಲು ಬೇಕು ಅಂತ ಅಳ್ತಾ ಇರಲ್ಲ, ಅದಕ್ಕೆ 108 ಕಾರಣಗಳಿರುತ್ತೆ. ಸೊ ಹೀಗಾಗಿ ಆ ಕಾರಣಗಳನ್ನ ಹುಡುಕಿ ಆ ಮಗುವಿಗೆ ಬೇಕಾಗ್ತಕ್ಕಂಥದ್ದು ಕೊಟ್ಟರೆ ಅದು ಅಳುವುದನ್ನು ನಿಂದ್ರಿಸುತ್ತೆ. ಆದರೆ ಈಗಿನ ಒಂದು ಪರಿಸ್ಥಿತಿಗಳಲ್ಲಿ ತಾಯಂದಿರಿಗೆ ಆ ಒಂದು ತಾಳ್ಮೆ, ಆ ಒಂದು ಜ್ಞಾನ, ಆ ಒಂದು ಸಾಮಾನ್ಯ ಒಂದು ವಿಷಯದ ಬಗ್ಗಿನ ಅರಿವು ಇರದೇ ಇರೋದು ಕಾರಣದಿಂದ ಅವರು ಅತ್ತಾಗೆಲ್ಲ ಹಾಲು ಕೊಡುವಂತಹ ಪ್ರಯತ್ನ ಮಾಡ್ತಾರೆ. ಸೊ ಹೀಗಾಗಿ ಹಾಲು ಎಷ್ಟು ಬೇಕು ಅವರು ತಮ್ಮ ಸ್ತನದಲ್ಲಿ ಇಲ್ಲ ಅಂತ ಒಂದು ತಪ್ಪು ಕಲ್ಪನೆ ಮನದಲ್ಲಿ ಸೃಷ್ಟಿಯಾಗ್ಬಿಡುತ್ತೆ. ಇದೇ ಒಂದು ಬೇರಾಗುತ್ತೆ ಅವ್ರಿಗೆ ಹಾಲು ಬರದೇ ಇರೋಕ್ಕೆ. 2 ವಿಷಯಗಳನ್ನು ತಾಯಂದಿರು ಗಮನಿಸಬೇಕಾದ್ದು ಅಂತಂದರೆ, ಒಂದು ಟೆನ್ಷನ್ ತಗೊಳ್ಬಾರ್ದು ಅಂತ ಹೇಳಿದರೆ, ಯಾವುದೇ ಒಂದು ಭಯದ ವಾತಾವರಣ, ಯಾವುದೇ ಒಂದು ದುಗುಡದ ವಾತಾವರಣ, ಯಾವುದೇ ಒಂದು ಒತ್ತಡದ ಪರಿಸ್ಥಿತಿಗಳಲ್ಲಿ ತಾಯಂದಿರಿದ್ದರು ಅಂತ ಹೇಳಿದರೆ ಹಾಲಿನ ಉತ್ಪತ್ತಿ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಹಾಲನ್ನು ಚೆನ್ನಾಗಿ ಉತ್ಪತ್ತಿ ಮಾಡಬೇಕು ಅಂತ ಹೇಳಿದರೆ ತಾಯಂದಿರು ಒತ್ತಡಗಳಿಂದ ಹೊರಗೆ ಇರಬೇಕು. ಯಾವುದೇ ಟೆನ್ಷನ್ಗಳನ್ನು ತೆಗೆದುಕೊಳ್ಬಾರ್ದು. ಟೆನ್ಷನ್ಗಳನ್ನ ತೆಗೆದುಕೊಳ್ಳದೆ ಒತ್ತಡಗಳಿಂದ ಹೊರಗೆ ಇದ್ದರು ಅಂತ ಹೇಳಿದರೆ ತಾಯಂದಿರಿಗೆ ಬಹಳಷ್ಟು ಹಾಲು, ಮಗುವಿಗೆ ಬೇಕಾಗತಕ್ಕಂಥ ಹಾಲು ಅವರ ಒಂದು ದೇಹದಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ಒಂದು ಕಡೆ ಆಯಿತು ಅಂತ ಹೇಳಿದರೆ, ಇನ್ನೂ ಒಂದು ವಿಷಯ ಬಹಳ ಮುಖ್ಯವಾಗಿ ಗಮನಿಸತಕ್ಕಂಥದ್ದು ಈ ತಾಯಂದಿರ ಹಾಲಿನ ಬಗ್ಗೆ ಅಂತ ಹೇಳಿದರೆ, ಅವರು ಪೌಷ್ಟಿಕವಾದ ಆಹಾರವನ್ನು, ಪಾನೀಯವನ್ನು, ಎಳನೀರನ್ನು, ಹಾಲನ್ನು ಎಲ್ಲವನ್ನು ಬಹಳ ಪ್ರಚುರವಾಗಿ ಅವರು ತೆಗೆದುಕೊಂಡಿದ್ದೇ ಆಯಿತು ಅಂತ ಹೇಳಿದರೆ ಮಗುವಿಗೆ ಬೇಕಾಗ್ತಕ್ಕಂಥ ಹಾಲು ಅವರ ಒಂದು ದೇಹದಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಒಂದು ಟೆನ್ಷನ್ನ ಬಿಡಬೇಕು, ಒತ್ತಡಗಳನ್ನು ದೂರ ಇಡಬೇಕು ಮತ್ತು ಸರಿಯಾದ ಆಹಾರ, ಪಾನೀಯ ಮತ್ತು ಪೌಷ್ಟಿಕ ಅಂಶಗಳನ್ನು ಸರಿಯಾಗಿ ತೆಗೆದುಕೊಂಡಿದ್ದೇ ಆಯಿತು ಅಂತ ಹೇಳಿದರೆ ತಾಯಂದಿರಲ್ಲಿ ಮಗುವಿಗೆ ಬೇಕಾಗತಕ್ಕಂತಹ ಆಹಾರ ಬಂದೇ ಬರುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ತಾಯಂದಿರ ಪೋಷಣೆ ಬಹಳಷ್ಟು ಮುಖ್ಯವಾಗುತ್ತೆ ಮಗುವಿನ ಪೋಷಣೆ ಒಟ್ಟಿಗೆ. ಸೊ ಹೀಗಾಗಿ ಹಳೆಯ ಕಾಲದಲ್ಲಿ ಬಾಣಂತಿಯನ್ನು ಬಹಳ ಜೋಪಾನದಿಂದ ನೋಡ್ಕೊಳ್ತಾ ಇದ್ದರು ಮತ್ತು ಅವರಿಗೆ ಬೇಕಾಗತಕ್ಕಂತಹ ಬೇರೆ ಬೇರೆ ವಿಧವಾದ ಆಹಾರವನ್ನು ಬಿಸಿ ಬಿಸಿಯಾಗಿ ಅವರಿಗೆ ಕೊಟ್ಟು ಅವರನ್ನು ಬಹಳಷ್ಟು ಚೆನ್ನಾಗಿ ಕಾಪಾಡ್ಕೊಳ್ತಾ ಇದ್ದರು. ಸೊ ಹೀಗಾಗಿ ತಾಯಂದಿರಲ್ಲಿ ಹಾಲು ಚೆನ್ನಾಗಿ ಬರ್ತಾಯಿತ್ತು ಹಳೆಯ ಒಂದು ಕಾಲದಲ್ಲಿ ಸ್ನೇಹಿತರೆ. ಈಗಿನ ಒಂದು ಪರಿಸ್ಥಿತಿಗಳಲ್ಲಿ ಸಿಸೇರಿಯನ್ ಸೆಕ್ಷನ್ ಆಗಿರುತ್ತೆ, ಆಪರೇಷನಿಂದ ಮಗು ಹುಟ್ಟಿರುತ್ತೆ, ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಆಸ್ಪತ್ರೆ ಅಥವಾ ಹಾಸ್ಪಿಟಲ್ ಅಂತ ನಾವೇನು ಹೇಳ್ತೀವಿ, ಇದೇ ಒಂದು ಬಹಳಷ್ಟು ಒತ್ತಡವನ್ನು ತಾಯಿಯ ಮೇಲೆ ಹೇರುತ್ತೆ ಈಗಿನ ಒಂದು ಪರಿಸ್ಥಿತಿಗಳಲ್ಲಿ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಅಪ್ರಾಕೃತಿಕವಾದ ಜನನ ಮುಖ್ಯವಾದ ಕಾರಣ ಹಾಲು ಬರದೇ ಇರುವುದಕ್ಕೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ನಾವು 2 ತಿಂಗಳ ಮಗುಗೆ ಏನು ಕೊಡಬೇಕು, 3 ತಿಂಗಳ ಮಗುಗೆ ಏನು ಕೊಡಬೇಕು, 4 ತಿಂಗಳ ಮಗುಗೆ ಏನು ಕೊಡಬೇಕು, 5 ತಿಂಗಳ ಮಗುಗೆ ಏನು ಕೊಡಬೇಕು, 6 ತಿಂಗಳ ಮಗುಗೆ ಏನು ಕೊಡಬೇಕು, ಇದು ಎಲ್ಲದರ ಪ್ರಶ್ನೆ ಈ ಒಂದು ವಿಡಿಯೋದಲ್ಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ಪ್ರಕೃತಿ ಬಹಳ ವೇಗವಾಗಿ ಕೆಲಸ ಮಾಡುತ್ತೆ ಮತ್ತು ಪ್ರಕೃತಿ ಬಹಳ ತಾಳ್ಮೆಯಿಂದ, ಸಹನೆಯಿಂದ ಮತ್ತು ಅದರ ಒಂದು ಸಮಯಕ್ಕೆ ಸರಿಯಾಗಿ ಅದರ ಒಂದು ಬೆಳವಣಿಗೆ ಆಗುತ್ತೆ ಹೊರತಾಗಿ ನೀವು ಪ್ರಕೃತಿಯನ್ನು ಒತ್ತಡದಿಂದ ಅದನ್ನು ಮುಂದೆ ದುಡೋಕ್ಕೂ ಆಗಲ್ಲ, ಹಿಂದೆ ಎಳೆಯೋಕ್ಕೂ ಆಗಲ್ಲ. ಸೊ ಹೀಗಾಗಿ
ಪ್ರಕೃತಿಯ ಒಟ್ಟಿಗೆ ಬೆಳೆತಕ್ಕಂಥ ಮಕ್ಕಳು ಬಹಳಷ್ಟು ಆರೋಗ್ಯಯುತವಾಗಿ ಬಲಿಷ್ಠರಾಗಿ ಮತ್ತು ಬುದ್ಧಿವಂತ ವಿದ್ಯಾವಂತರಾಗ್ತಾರೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ನಾವು ಮಗುವನ್ನು ಬೆಳೆಸುವ ಒಂದು ಸಂದರ್ಭದಲ್ಲಿ ಬಹಳಷ್ಟು ತಾಳ್ಮೆ ಇರಬೇಕು. ಬಾಳ್ಮೆ, ಜಾಣ್ಮೆ ಮತ್ತು ಪ್ರಕೃತಿಗೆ ಹತ್ತಿರವಾದ ಒಂದು ಅಧ್ಯಯನ ನಮ್ಮದಾಗಿತ್ತು ಅಂತ ಹೇಳಿದರೆ ಮಗುವಿಗೆ ಬೇಕಾಗತಕ್ಕಂಥ ಆಹಾರವನ್ನು ನಾವು ಆ ಸಮಯದಲ್ಲಿ ಕೊಟ್ಟು ಅದನ್ನು ಸರಿಯಾಗಿ ಪೋಷಿಸಿ ಬೆಳೆಸಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಸೊ ಹೀಗಾಗಿ ಈಗ ಸಾಲಿಡ್ ಫುಡ್ಸ್ ನಾವು ಮನೆಯಲ್ಲಿ ಮಾಡ್ತಕ್ಕಂಥ ಆಹಾರವನ್ನು ಯಾವಾಗ ಕೊಡಬೇಕು ಡಾಕ್ಟ್ರೇ ಅಂತ ಒಂದು ಪ್ರಶ್ನೆ ಆಗುತ್ತೆ. ನಮ್ಮ ಜಠರದ ಪ್ರಕ್ರಿಯೆ ಮತ್ತು ಕರುಳಿನ ಪ್ರಕ್ರಿಯೆ ಹೇಗಿದೆ ಅಂತ ಹೇಳಿದರೆ ಅದು ಜೀರ್ಣಾಂಗದಲ್ಲಿ ಜೀರ್ಣ ಆಗಬೇಕು ಅಂತ ಹೇಳಿದರೆ ಅದನ್ನು ಜಗಿಯಲು ಬೇಕಾಗತಕ್ಕಂಥ ಹಲ್ಲುಗಳು ಬರುವ ತನಕ ಸಾಲಿಡ್ ಫುಡ್ಸ್ ಅಥವಾ ಗಟ್ಟಿಯಾದ ಆಹಾರವನ್ನು ಮಗುವಿಗೆ ಕೊಡಬಾರ್ದು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಆದರೆ ಹಣ್ಣುಗಳು, ತರಕಾರಿಗಳನ್ನು ಪೂರ್ತಿಯಾಗಿ ಮೆತ್ತನೆ ಮಾಡಿ ಅದಕ್ಕೆ ತಿನ್ನಿಸಬಹುದು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. 6 ಅಥವಾ 7ನೇ ತಿಂಗಳಿನಿಂದ ಹಣ್ಣುಗಳನ್ನು ಮಗುವಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಆದರೆ ಒಂದು ನಿಯಮವನ್ನು ನೀವು ಪಾಲಿಸಬೇಕಾಗುತ್ತೆ. ಯಾವುದೇ ಒಂದು ಮಗುಗೆ ಆಹಾರವನ್ನು ಶುರು ಮಾಡಿದಿರಿ ಅಂತ ಹೇಳಿದರೆ ಅದೇ ಆಹಾರ ದಿನಕ್ಕೆ 1 ಅಥವಾ 2 ಸಾರಿ ಮಾತ್ರ ಕೊಡಬೇಕು. ಅದನ್ನು 3 ಅಥವಾ 4 ದಿನದವರೆಗೆ ಅದೇ ಒಂದು ಹಣ್ಣನ್ನು, ಅದೇ ಒಂದು ಆಹಾರವನ್ನು ಕೊಟ್ಟಿದ್ದೇ ಆಯಿತು ಅಂತ ಹೇಳಿದರೆ ಮಗುವಿಗೆ ಅದರ ಒಂದು ಪೂರ್ತಿಯಾದ ಮಾಹಿತಿ ಸರಿಯಾಗಿ ಆಗುತ್ತೆ. ಅದನ್ನು ತಗೊಳ್ಬೇಕು ತಗೊಳ್ಬಾರ್ದು ಅನ್ನುವ ಒಂದು ನಿರ್ಧಾರ ಮಗು ಮಾಡುತ್ತೆ. 3 ಅಥವಾ 4 ದಿನಗಳ ಆದಮೇಲೆ ಮತ್ತು ಒಂದು ಹೊಸ ಆಹಾರವನ್ನು ನೀವು ಮಗುವಿಗೆ ಕೊಟ್ರಿ ಅಂತ ಹೇಳಿದರೆ ಅದು ಬಹಳ ಖುಷಿಯಿಂದ ತಗೊಂಡು ಅದನ್ನು ಸರಿಯಾಗಿ ವಿಶ್ಲೇಷಣೆ ಮಾಡಿ ಸರಿಯಾಗಿ ಅದರ ದೇಹಕ್ಕೆ ಹೇಗೆ ಅದು ಹೊಂದುತ್ತೆ ಅನ್ನೋದರ ಒಂದು ಪೂರ್ತಿಯಾದ ಒಂದು ಅರಿವು ಮಗುವಿಗೆ ಬರುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈಗ ಮಗುವಿಗೆ ಆಹಾರ ಕೊಡುವುದರಲ್ಲಿ ಅವಸರ ಬೇಡ. ಬಹಳಷ್ಟು ಜಾಣ್ಮೆ ಬೇಕಾಗುತ್ತೆ, ಬಹಳಷ್ಟು ತಾಳ್ಮೆ ಬೇಕಾಗುತ್ತೆ ಮತ್ತು ಮಗುವಿನ ಆಹಾರ ಬಹಳಷ್ಟು ಸೂಕ್ಷ್ಮವಾಗಿರಬೇಕು, ಬಹಳಷ್ಟು ಆರೋಗ್ಯಯುತವಾಗಿರಬೇಕು ಮತ್ತು ಅದನ್ನು ಕೊಡುವಂತಹ ಮಾಧ್ಯಮ ಅದನ್ನು ಕೊಡುವಂತಹ ಒಂದು ಮನಸ್ಥಿತಿ ಬಹಳಷ್ಟು ಚೆನ್ನಾಗಿರಬೇಕು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಈಗಿನ ಒಂದು ಪರಿಸ್ಥಿತಿಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ ಮಾತಾಪಿತರರು 1 ವರ್ಷ ಆಗ್ಬಿಡ್ತು ಮಗುಗೆ ಅಂತ ಹೇಳಿದರೆ ಅದು ಬೇಬಿ ಸಿಟ್ಟಿಂಗಿಂದ ಹಿಡಿದು ಕಾಲೇಜು, ಸ್ಕೂಲು, IAS, IFS ಎಲ್ಲನೂ ಮುಗಿಸ್ಬಿಡ್ಬೇಕು ಅನ್ನೋ ಒಂದು ದುಗುಡ, ಒಂದು ಒತ್ತಡ ಎಲ್ಲರ ಮೇಲೆ ಇದೆ. ಯಾಕೆ ಅಂತ ಹೇಳಿದರೆ ಪಕ್ಕದ ಮನೆಯವರು ಮಾಡ್ತಾಯಿದ್ದಾರೆ, ನಾವು ಮಾಡಲೇಬೇಕು. ಸೊ ಹೀಗಾಗಿ ಪಕ್ಕದ ಮನೆಯವರು ಹೋಗಿ ಬಾವಿಯಲ್ಲಿ ಬೀಳ್ತಾರೆ, ನಾವು ಬೀಳಲೇಬೇಕು. ಸೊ ಹೀಗಾಗಿ ಈ ಒಂದು ಪರಿಸ್ಥಿತಿಗಳ ಒತ್ತಡದ ಪ್ರಭಾವದಿಂದ ನಮ್ಮ ಪೂರ್ತಿಯಾದ ಸಮಾಜ, ಪೂರ್ತಿಯಾದ ಪರಿವಾರ ಮತ್ತು ದೇಶ ಈ ಒಂದು ನಾಗಾಲೋಟದಲ್ಲಿ ಮುಂದೋಗಿದೆ ಸ್ನೇಹಿತರೆ. ಸೊ ಹೀಗಾಗಿ ಒತ್ತಡಗಳ ಒಂದು ಪರಿಸ್ಥಿತಿಯಲ್ಲಿ ಬೆಳವಣಿಗೆ ಬಹಳಷ್ಟು ಕುಂಠಿತವಾಗುತ್ತೆ. ಬಹಳಷ್ಟು ಕುಂಠಿತವಾದ ಬೆಳವಣಿಗೆ ಮಗುವಿಗೆ ಬಹಳಷ್ಟು ತೊಂದರೆಗಳನ್ನು ತಂದು ಒದಗಿಸುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ನಾಗಾಲೋಟವನ್ನು ಬಿಟ್ಟು ಸಹಿಷ್ಣುತೆಯಿಂದ, ತಾಳ್ಮೆಯಿಂದ ಮತ್ತು ಪ್ರಕೃತಿಗೆ ಹತ್ತಿರವಾದ ಆಹಾರವನ್ನು ಕೊಟ್ಟು ಮಗುವನ್ನು ಅದರ ಒಂದು ಬೆಳವಣಿಗೆಯ ಒಂದು ಪ್ರಕ್ರಿಯೆಯಲ್ಲಿ ನಾವು ಸಹಕಾರವಾಗಬೇಕೇ ಹೊರತಾಗಿ ಹೀಗಾಗಿ ಚಿಕ್ಕ ಮಕ್ಕಳನ್ನು ಬೆಳೆಸುವುದು ಬಹಳಷ್ಟು ಸೂಕ್ಷ್ಮವಾಗಿ, ಬಹಳಷ್ಟು ಜವಾಬ್ದಾರಿಯುತವಾಗಿ ಮತ್ತು ಬಹಳಷ್ಟು ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸಿ ಮಕ್ಕಳಿಗೆ ಆಹಾರವನ್ನು ಕೊಡಬೇಕು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇನ್ನೊಂದು ಪ್ರಶ್ನೆ ಆಗುತ್ತೆ, ಮಕ್ಕಳಿಗೆ ನೀರನ್ನು ಕೊಡಬೇಕಾ ಕೊಡಬಾರ್ದಾ ಅಂತ. ಮಕ್ಕಳಿಗೆ ಸಾಮಾನ್ಯವಾಗಿ ನೀರು ಬೇಕಾಗಿರಲ್ಲ. ಯಾಕೆ ಅಂತ ಹೇಳಿದರೆ ಅವರ ಪಚನ ಕ್ರಿಯೆ ಹೇಗೆ ರೂಪಿತಗೊಂಡಿರುತ್ತೆ ಅಥವಾ ಹೇಗೆ ಕಾರ್ಯಾಚರಣೆ ನಡೆಸ್ತಾ ಇರುತ್ತೆ ಅಂತ ಹೇಳಿದರೆ ಹಾಲನ್ನು, ಹಣ್ಣನ್ನು ಮಾತ್ರ ಅದು ಡೈಜೆಸ್ಟ್ ಮಾಡುವಂತಹ ಒಂದು ಶಕ್ತಿ ಹೊಂದಿರುತ್ತೆ. ಹಾಲು ಮತ್ತು ಹಣ್ಣನ್ನು ಮಾತ್ರ ಪಚನ ಮಾಡುವಂತಹ ಶಕ್ತಿ ಮಗುವಲ್ಲಿ ಇರುತ್ತೆ. ಸೊ ಹೀಗಾಗಿ ನೀವು ಯಾವುದೇ ಥರದ ಗಟ್ಟಿ ಆಹಾರ ಕೊಟ್ಟರೂ ಸಹಿತ ಅದು ಕರುಳಿನಲ್ಲಿ, ಜಠರದಲ್ಲಿ ಉಳಿದು ಮಗುವಿಗೆ ತೊಂದರೆಗಳನ್ನು ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಸೊ ಹೀಗಾಗಿ ನೀವು ಯಾವುದೇ ತರಹದ ಸಿರಲೆಕ್ ಆಯಿತು, ಯಾವುದೇ ತರಹದ ಮನೆಯಲ್ಲಿ ಮಾಡಿದಂತಹ ಆಹಾರವನ್ನು ಮಗುವಿಗೆ ಸಮಯಕ್ಕೆ ಅನುಗುಣವಾಗಿ ಕೊಡಬೇಕೆ ಹೊರತಾಗಿ
ಸಮಯದ ಮೊದಲೇನಾದ್ರು ಕೊಟ್ಟಿದ್ದೇ ಆಯಿತು ಅಂತ ಹೇಳಿದರೆ ಅದು ಮಗುವಿಗೆ ಹಾನಿಕರ, ಮಗುವಿನ ಬೆಳವಣಿಗೆಯಲ್ಲಿ ಕುಂಠಿತವನ್ನು ಉಂಟು ಮಾಡುತ್ತೆ ಅಂತ ನಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಮಗುವಿನ ಹಲ್ಲು ಬರುವ ತನಕ ಯಾವುದೇ ಒಂದು ಸಾಲಿಡ್ ಫುಡ್ಸ್, ಗಟ್ಟಿಯಾದ ಆಹಾರ ಪದಾರ್ಥಗಳನ್ನು ಆದಷ್ಟು ದೂರ ಇಟ್ಟರೆ ತುಂಬ ಒಳ್ಳೆಯದು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಇದರ ಬಗ್ಗಿನ ಪೂರ್ತಿಯಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಈ ಒಂದು ವಿಡಿಯೋನ ಎಲ್ಲರಿಗೂ ಕಳಿಸಿ. ಯಾಕೆ ಅಂತ ಹೇಳಿದರೆ ಮಗುವಿನ ಆಹಾರವನ್ನು ಹೇಗೆ ಕೊಡಬೇಕು ಅನ್ನೋದು ತಾಯಂದಿರಿಗೆ ಗೊತ್ತಿರಲ್ಲ. ಮತ್ತು ಅವರು ಬಹಳಷ್ಟು ಒತ್ತಡಗಳಲ್ಲಿ ಪಕ್ಕದ ಮನೆಯವ್ರು ಏನು ಮಾಡ್ತಾರೆ, ಡಾಕ್ಟ್ರ್ ಏನು ಹೇಳ್ತಾರೆ, ನೆಟ್ಟಲ್ಲಿ ಏನು ಹೇಳ್ತಾ ಇದೆ, ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದಾರೆ, ಎಲ್ಲವನ್ನು ತಲೆಯಲ್ಲಿ ಹಾಕ್ಕೊಂಡು ಅದನ್ನೂ ಮಾಡಲಿಕ್ಕೆ ಹೋಗ್ತಾರೆ, ಇದನ್ನೂ ಮಾಡಲಿಕ್ಕೆ ಹೋಗ್ತಾರೆ. ಹೀಗಾಗಿ ಮಗುವಿನ ಬೆಳವಣಿಗೆ ಬಹಳಷ್ಟು ಕುಂಠಿತವಾಗುತ್ತೆ. ಮಗುನೂ ಬಹಳಷ್ಟು ಸಫರ್ ಆಗ್ತಾ ಇರುತ್ತೆ. ತಾಯಂದಿರು ಸಹಿತ ನನ್ನ ಮಗು ಊಟನೇ ತಿಂತಾ ಇಲ್ಲ ಅಂಥೇಳಿ ಬಹಳಷ್ಟು ಟೆನ್ಷನ್ ತೊಗೊಳ್ತಾ ಇರ್ತಾರೆ. ಸೊ ಹೀಗಾಗಿ ಅದನ್ನು ಪೂರ್ತಿಯಾಗಿ ಹೋಗಲಾಡಿಸುವ ಒಂದು ಪ್ರಯತ್ನ ಈ ಒಂದು ವಿಡಿಯೋದಲ್ಲಿ ಮಾಡಿದೆ ಸ್ನೇಹಿತರೆ. ಈ ವಿಡಿಯೋ ಲೈಕ್ ಆಯಿತು ಅಂತ ಹೇಳಿದರೆ ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ, ಪ್ರೀತಿ ಪಾತ್ರರಿಗೆ ಎಲ್ಲರಿಗೂ ಕಳಿಸಿ ಅಂತ ಹೇಳ್ತಾರೆ. ಈ ಎರಡು ಮಾತುಗಳನ್ನ ಮುಗಿಸಿದ ಸ್ನೇಹಿತರಿಗೆ ನಮಸ್ಕಾರ, ಧನ್ಯವಾದಗಳು.